ಮೇಡಮ್ ಅದೇ ಫುಟ್ಪಾತ್ ಮೇಲೆ ಪುಂಡಾಟಿಕೆ ಮಾಡ್ತಾರೆ ಹುಡುಗರು ಎಲ್ಲ ಟ್ರಾಫಿಕ್ ಟೈಮಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋದು. ಫುಟ್ಪಾತ್ ಇರೋದು ಜನಸಾಮಾನ್ಯರು ಓಡಾಡೋದಕ್ಕೆ ಪಾದಾಚಾರಿಗಳಿಗೆ. ಸೊ ಏನು ಹೇಳ್ತೀರಿ? ಈಗ 500 ರೂಪಾಯಿ ದಂಡ ಇದ್ದು 5,000 ರೂಪಾಯಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಖಂಡಿತವಾಗ್ಲೂ 500 ರೂಪಾಯಿಂದ 5,000 ರೂಪಾಯಿಗೂ ದಂಡ ಹಾಕಿ ಜೊತೆಗೆ ಗಾಡಿನ ಇಮಿಡಿಯೇಟ್ಲಿ ಸೀಸ್ ಮಾಡಿಬಿಡಿ. ಯಾತಕ್ಕಂತಂದರೆ ಬೆಂಗಳೂರಲ್ಲಿ ಇಲ್ಲಿರುವಂಥ ಮೂಲ ನಿವಾಸಿಗಳಿಗಿಂತ ವಲಸೆ ಬಂದಿರೋರೇ ಹೆಚ್ಚಾಗಿ ಈ ಹಿಂದಿಯವರು ಅವರು ಇವರು ಜಾಸ್ತಿನೇ ಬೇಕಾಬಿಟ್ಟಿಯಾಗಿ ರೈಡ್ ಮಾಡೋದು ಗಾಡಿ ವೆಹಿಕಲ್ಗಳನ್ನ. ಅವ್ರು ಯಾವುದೇ ಥರ ದಾಖಲೆಗಳಿರೋದಿಲ್ಲ, ಎಲ್ಲ ಬಾಡಿಗೆ ಗಾಡಿಗಳು ತೊಗೊಂಡಿರ್ತಾರೆ. ಈ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಸು ಈ ಥರ ಎಲ್ಲ ಇರುತ್ತೆ. ಅದರಿಂದ ಸಾರ್ವಜನಿಕರಿಗೂ ತೊಂದರೆ, ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು. ಈಗ ನೋಡಿ, ಫುಟ್ಪಾತ್ ತೆರವುವಂದ ತಕ್ಷಣ ಲಕ್ಷಾಂತರ ಜನ ಬಡ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಅವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗೋತ್ತಿರೋ ಪರಿಸ್ಥಿತಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ನೋಡಿದ್ರೆ ಪಾದಚಾರಿಗಳಿಗೆ ಸಾರ್ವಜನಿಕರು ಕೂಡ ತೊಂದರೆ ಆಗೋದನ್ನು ಇವಾಗ ಕಡಿಮೆ ಆಗಿದೆ. ಆರಾಮಾಗಿ ಓಡಾಡ್ಬೋದು, ಸೇಫರ್ ಝೋನು, ಅವ್ರ ಪ್ರಾಣಕ್ಕೆ ಎಲ್ಲ ಏನೂ ತೊಂದರೆ ಇಲ್ಲ ಅನ್ಬೋದು. ಬಟ್ ಆದರೆ ಇವರಿಬ್ಬರ ಮಧ್ಯೆ ಬಂದುಬಿಟ್ಟು ಈ ವಲಸೆಗಳು ಬಂದಿರುವಂತಹ ಈ ಬಾಡಿಗೆ ಗಾಡಿಗಳು ಇಟ್ಕೊಂಡಿರೋರು, ಕೆಲವರು ಪುಂಡ್ರು ಪೊರ್ಕಿಗಳು ಬೇಕಾಬಿಟ್ಟಿಯಾಗಿ ಹೆಂಗಂದರೆ ಹಂಗೆ ರೈಡ್ ಮಾಡಿಕೊಂಡು 1 ನಿಮಿಷ ಅವರು ಟ್ರಾಫಿಕ್ಕು ಒಂದು ಸಿಗ್ನಲ್ ಬಂತು ಅಂದರೆ ನಿಂತ್ಕೊಳ್ಳೋಷ್ಟು ಪರಿಸ್ಥಿತಿ ಕೂಡ ತಾಳ್ಮೆಯಿಂದ ಇರೋದಿಲ್ಲ ಟೂ ವೀಲರ್ಸ್ ಅವರು. ಆದಷ್ಟು ಬೇಗ ರೀಚ್ ಆಗಬೇಕು ಅವರು ಹೋಗೋವಂಥ ಜಾಗಕ್ಕೆ ಅನ್ನೋ ಅವಸರದಲ್ಲಿ ಅವಾಗ ಕೂಡ ಸಾರ್ವಜನಿಕರಿಗೆ ಅವರಿಂದ ತೊಂದರೆನೇ ಆಗ್ತಾಯಿದೆ. ಇದಕ್ಕೆ ಟ್ರಾಫಿಕ್ ಪೊಲೀಸವರು ಹಾಗೂ ನಮ್ಮ ಬ್ಯಾಂಗ್ಳೂರು ಸಿಟಿ ಕಮಿಷನರ್ ಸಾಹೇಬರು ತುಂಬ ನೀವು ಸ್ಟ್ರಿಕ್ಟಾಗಿ ತೊಗೊಬೇಕು. ಆದಷ್ಟು ಗಾಡಿಗಳನ್ನ ಸೀಸ್ ಮಾಡಿ ಪೆನಾಲ್ಟಿ ಹಾಕಿ, ಆದರೆ ಒಂದು ದಿವಸ ಜೈಲಲ್ಲಿ ಇಕ್ಸಿ ಅವ್ರಿಗೆ ಬುದ್ಧಿ ಬರುತ್ತೆ. ಅದೇ ಅದು ಮಾಡ್ತಾ ಇರೋ ತಪ್ಪೆ. ಬಟ್ ಫುಟ್ಪಾತ್ ಕ್ಲೀನಾಗಿ ಮೇಂಟೈನ್ ಮಾಡೋದು ಸರ್ಕಾರದ ಹೊಣೆ ಅಂತ ನನಗನ್ಸುತ್ತೆ. ಅದು ಅವ್ರು ಮೇಂಟೈನ್ ಮಾಡಿದ್ರು 4 ದಿವಸ, ಆಮೇಲೆ ನೆಕ್ಸ್ಟು ಏನಾಗ್ತದೆ ಅಂತ ಬಂದು ನೋಡಲ್ಲ. ಈಗ 500 ರೂಪಾಯಿ ದಂಡ ಇದೆ ಫುಟ್ಪಾತ್ ಮೇಲೆ ಸ್ಕೂಟರ್ ಓಡಿಸಿದ್ರೆ. ಈಗ 5,000 ರೂಪಾಯಿ ಮಾಡಬೇಕು ಅಂತಿದ್ದಾರೆ. ಹೌದು, ಸರಿನಾ? ಅದು 5,000 ರೂಪಾಯಿ ಮಾಡ್ಬೋದಾ? 5,000 ರೂಪಾಯಿ ಮಾಡ್ಬೋದು. ಬಟ್ ಅದನ್ನು ಫುಟ್ಪಾತ್ ಮೇಂಟೆನೆನ್ಸ್ಗೆ ಉಪಯೋಗಿಸಿದ್ರೆ ಪರವಾಗಿಲ್ಲ. ಸುಮ್ಮನೆ ಅವರವರು ತಿನ್ನೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಅದೇ ದೊಡ್ಡ ವಿಷಯ. ಈ ಪುಂಡು ಪೋಖರಿಗಳೆಲ್ಲ ಟ್ರಾಫಿಕಲ್ಲಿ ನಿಂತ್ಕೊಳ್ಳಲ್ಲ, ಡೆಲಿವರಿ ಬಾಯ್ಸು ಹತ್ತಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅಲ್ಲ, ಅದೇ ಹೇಳಿದ್ದು, ಬರೀ ಪುಂಡುಪೋಖರಿಗಳು ಚಿಕ್ಕವ್ರನ್ನ ಮಾತ್ರ ಹಿಡಿಯೋಕೆ ಹೋಗ್ತಾರೆ, ದೊಡ್ಡವ್ರನ್ನ ಯಾರು ಹಿಡಿಯೋಕೆ ಹೋಗಲ್ಲ. ಈಗ ಮಂತ್ರಿ ಮಾಲ್ ಅವರೆಲ್ಲ ಫುಟ್ಪಾತಲ್ಲೇ ಎಷ್ಟೊಂದು ಮಾಡ್ತಾರೆ, ಯಾರು ಕೇಳೋರೇ ಇಲ್ಲ ಅವ್ರನ್ನ. ಏನು ಮಾಡೋಕ್ಕಾಗತ್ತೆ? ಫುಟ್ಪಾತ್ ಇರೋದು ಪಾದಾಚಾರಿಗಳಿಗೆ ನಡೆಯೋದಕ್ಕೆ, ಅದ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದೆಲ್ಲ ಮಾಡ್ತಾರೆ ಪುಂಡು ಪೋಖರಿಗಳು ಹುಡುಗರೆಲ್ಲ. ಹೌದು. ಈಗ ಅದನ್ನು 500 ರೂಪಾಯಿಂದ 5,000 ರೂಪಾಯಿ ದಂಡ ಹಾಕಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಿದ್ದಾರೆ. ಬೇಡ 10,000 ಮಾಡಿ, ಬುದ್ಧಿ ಬರುತ್ತೆ. ಈ ಕೈ ಗಾಡಿಯವರೆಲ್ಲ ಎತ್ತಿ, ಬೆಂಗಳೂರು ಶುದ್ಧವಾಗಿರಬೇಕು, ಕ್ಲೀನಾಗಿರಬೇಕು. ಇವರೆಲ್ಲ ಮಿನಿಸ್ಟ್ರುಗಳು ಫಾರಿನ್ಗೆ ಹೋಗ್ತಾರಲ್ಲ, ಫಾರಿನ್ ಮಾಡ್ತೀನಿ ಅಂತಾರೆ. ಎಲ್ಲಿ ಫಾರಿನ್ ಮಾಡೋದು? ಫಾರಿನ್ ಆಗಲ್ಲ ಇದು. ಸಿಟಿ ಮಾರ್ಕೆಟ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡವ್ರೆ, ತಿರ್ಗಾ ಎಲ್ಲ ಅದೇ ಹಳೆ ರಾಗನೇ. ಅದಕ್ಕೆ ಸಿಸ್ಟಮ್ ಮಾಡಬೇಕು. ಯಾರ್ಯಾರು ರೂಲ್ ಬ್ರೇಕ್ ಮಾಡ್ತಾರೆ ಅವ್ರಿಗೆ ಡಬಲ್ ದಿ ಪೆನಾಲ್ಟಿ. ಈಗ 1,000 ಮಾಡ್ತೀರಾ, ಯಾಕೆ 1,000 ಮಾಡ್ತೀರಾ? 5,000 ಯಾಕೆ ಮಾಡ್ತೀರಾ? 10,000 ಮಾಡಿ ಒಂದು ಸಾರಿ, ನೆಕ್ಸ್ಟ್ ಟೈಮ್ ಅವನು ಹೋಗಲ್ಲ. ಮಾಡಿ ಅದೇ ಥರ ಒಳ್ಳೆಯದಾಗತ್ತೆ. ಪ್ರತಿಯೊಂದು ಮಾಡಬೇಕು, ಅದೊಂದೇ ಅಲ್ಲ. ಫುಟ್ಪಾತ್ ಮೇಲೆ ಹೋಗ್ತಾನೆ ಗಾಡಿ, ಅದಲ್ಲ ಇಂಪಾರ್ಟೆಂಟು. ಮಿಕ್ಕಿದ್ದೂ ಮಾಡಬೇಕಲ್ಲ, ಮಾಡಿ. ಅದು ಜನರಿಗೆ ಒಳ್ಳೇದು ಮಾಡಬೇಕು.